ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಅಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಉಡಬಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರ ಮೇಲೆ ಕೆಲವರು ಮಾಡುತ್ತಿರುವ ಆರೋಪ ಸತ್ಯಕ್ಕೆ ದೂರವಾದುದು. ಯಾವುದೇ ಸರ್ಕಾರಿ ಕಾಮಗಾರಿ ನಡೀತಾ ಇದ್ರೂ ತಡೆಯುವುದೇ ಇವರ ಮೂಲ ಉದ್ದೇಶವಾಗಿದೆ. ಮಾಜಿ ಅಧ್ಯಕ್ಷ ನರಸಾರೆಡ್ಡಿ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಸೆಪ್ಟೆಂಬರ್ 13ರಂದು ಶುಕ್ಲತೀರ್ಥ ಮಡಿವಾಳೇಶ್ವರ ಮಂದಿರದಲ್ಲಿ ಶ್ರಾವಣ ಸಮಾಪ್ತಿ ಜನಪದ ಸಂಗೀತ ಉತ್ಸವ. ಅಂದು ಬೆಳಗ್ಗೆ 10 ಗಂಟೆಗೆ ನಾವದಗೇರಿಯಿಂದ ಕುಂಭಕಳಶ ಮೆರವಣಿಗೆ. ಕಾರ್ಯಕ್ರಮದಲ್ಲಿ ನಾಡಿನ ಹಲವು ಮಠಾಧೀಶರು ಭಾಗಿ. ಆಗಮಿಸುವಂತೆ ಕೋರಿದ ಓಂ ಪ್ರಕಾಶ್ ಬಜಾರೆ. ಬೀದರ್ ನಗರದ ವಿದ್ಯಾಶ್ರೀ ಮಾಡೆಲ್ ಶಾಲೆಯಲ್ಲಿ ಜರುಗಿದ ಶಿಕ್ಷಕರ ದಿನಾಚರಣೆ ಸಮಾರಂಭ. ಶಿಕ್ಷಕರಿಗೆ ನೆನಪಿನ ಕಾಣಿಕೆ ನೀಡಿ ವಿಶಿಷ್ಟವಾಗಿ ಸಮಾರಂಭ ಆಚರಣೆ. ಶಿಕ್ಷಕರು ಶಿಸ್ತು, ಸಂಯಮ ಮತ್ತು ಉತ್ತಮ ನಡವಳಿಕೆ ರೂಢಿಸಿಕೊಳ್ಳಬೇಕು. ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ. ಶಿವನಗರದ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಗುರುವಾರ ವಿವೇಕಾನಂದ ಆರೋಗ್ಯ ಧಾಮ ಉದ್ಘಾಟನೆ. ಭಾರತೀಯ ವೈದ್ಯಶಾಸ್ತ್ರದಿಂದಲೇ ಆರೋಗ್ಯ ಭಾಗ್ಯ ಸಿಗುತ್ತದೆ. ಪೂಜ್ಯ ಅಭಯಾನಂದ ಮಹಾರಾಜರು. ಆರೋಗ್ಯ ಧಾಮದ ವ್ಯವಸ್ಥಾಪಕ ಜಗದೀಶ್ ಮುಖೇಡ್ಕರ್ ಭಾಗಿ. ನಮ್ಮ ಹಿರಿಯರು ನೀಡಿದ ಜನಪದ ಸಂಸ್ಕೃತಿ ಉಳಿಸಿ ಬೆಳೆಸಬೇಕು. ವಿಶ್ವ ಜಾನಪದ ದಿನಾಚರಣೆ ಉದ್ಘಾಟಿಸಿ ಜಿಲ್ಲಾ ಪಂಚಾಯತ್ ಲೆಕ್ಕಾಧಿಕಾರಿ ವೈರಾಗ್ಯ ಹೇಳಿಕೆ. ರಾಷ್ಟ್ರೀಯ ಜನಪದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ 25 ಲಕ್ಷ ಅನುದಾನ ನೀಡುವ ಭರವಸೆ ಒದಗಿಸಿದ ಶ್ರೀಕಾಂತ್ ವೈರಾಗ್ಯ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಉಡಬಾಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳ ಮೇಲೆ ವಿನಾಕಾರಣ ಕೆಲವರು ಮಾಡ್ತಾ ಇರುವಂಥ ಆರೋಪ ಸತ್ಯಕ್ಕೆ ದೂರವಾದುದು. ಇದರ ಹಿಂದೆ ಅವರು ದುರುದ್ದೇಶವನ್ನು ಹೊಂದಿದ್ದಾರೆ ಎಂದು ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಆಗಿರುವಂತಹ ನರಸಾರೆಡ್ಡಿ ಗೋವಿಂದ ರೆಡ್ಡಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ನರೇಗಾ ಯೋಜನೆ ಇರಬಹುದು, ಜಲಜೀವನ ಮಿಷನ್ ಕಾಮಗಾರಿ ಇರಬಹುದು, ಕಾಂಪೌಂಡ್ ವಾಲ್ ಕಟ್ಟಿಸ್ತಕ್ಕಂಥದ್ದಾಗಿರ್ಬೋದು, ರಸ್ತೆ ಕಾಮಗಾರಿ, ಕುಡಿಯುವ ನೀರಿನ ಘಟಕದ ಕೆಲಸ, ಗ್ರೇ ವಾಟರ್ ಕಾಮಗಾರಿ, ಯಾವುದೇ ಸರ್ಕಾರಿ ಕಾಮಗಾರಿ ಇರಲಿ ಅದನ್ನು ತತ್ಕ್ಷಣವೇ ತಡೆಯುವುದು, ಅಡ್ಡಿಪಡಿಸುವುದು ಲಕ್ಷ್ಮಣ್, ಮಸ್ತಾನಪ್ಪ ಹಾಗೂ ಸೇರಿದಂತೆ ಈ ಒಂದು 4-5 ಜನರ ಗುಂಪಿನ ಕೆಲಸ ಇದೇ ಆಗಿದೆ ಎನ್ನುವಂಥ ಮಾತನ್ನು ಅವರು ಹೇಳಿದರು. ಈ ಕುರಿತು ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ದೂರನ್ನು ಸಲ್ಲಿಸಿ ಅವರ ಮೇಲೆ ಕಾನೂನಿನ ಶಿಸ್ತಿನ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿಕೊಳ್ತೇವೆ. ಹೀಗೆ ಮುಂದುವರೆದರೆ ಮಾನನಷ್ಟ ಮೊಕದ್ದಮೆ ಕೂಡ ಹಾಕಲಾಗುವುದು ಎಂದು ನರಸಾರೆಡ್ಡಿಯವರು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಹಿಂದೆಯೂ ಹಲವು ಬಾರಿ ವಾರ್ನಿಂಗ್ ಕೊಟ್ಟಿದ್ದೇವೆ. ಈ ರೀತಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಬೇಡಿ ಎಂದು ಹೇಳಿದ್ದೇವೆ. ಆದರೂ ಕೂಡ ಕೆಲವು ದುರುದ್ದೇಶ ಇಟ್ಟುಕೊಂಡು ಗ್ರಾಮ ಪಂಚಾಯತ್ ವತಿಯಿಂದ ಕೆಲಸ ಮಾಡಲು ಬಿಡ್ತಾ ಇಲ್ಲ. ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಮನವಿ ಮಾಡಿದ್ದೇವೆ. ತನಿಖೆ ನಡೀತಾ ಇದೆ. ಆದರೂ ಕೂಡ ಜನರಿಗೆ ನಮ್ಮ ಬಗ್ಗೆ ತಪ್ಪು ಕಲ್ಪನೆ ಬರಬಾರದು ಎನ್ನುವಂಥ ಉದ್ದೇಶದಿಂದ ಪತ್ರಿಕಾಗೋಷ್ಠಿ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಹೇಳಿದರು. ಅಧಿಕಾರಿಗಳಿಗೂ ಲಕ್ಷ್ಮಣ್ ಹಾಗೂ ಅವರ ತಂಡದವರು ವಿನಾಕಾರಣ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಮನೋಹರ್ ಎನ್ನುವವರ ತಾಯಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರು. ಒಮ್ಮೆಯೂ ಸಭೆಗೆ ಬಂದಿಲ್ಲ. ಇಲ್ಲೇ ಅಲ್ಲದೆ ಲಕ್ಷ್ಮಣ್ ಅವರ ಪತ್ನಿ ಅಂಗನವಾಡಿ ಕಾರ್ಯಕರ್ತೆಯರಾಗಿದ್ದಾರೆ. ಅವರ ಅಂಗನವಾಡಿಗೆ ಹೋಗಿ ಪರಿಶೀಲನೆ ಮಾಡಿದ್ದಕ್ಕಾಗಿ ನಮ್ಮನ್ನೇ ಟಾರ್ಗೆಟ್ ಮಾಡಿ ಕಾಮಗಾರಿ ನಡೆಸಲು ಬಿಡ್ತಾ ಇಲ್ಲ ಎಂದು ಆರೋಪ ಮಾಡಿದರು. ಆದ್ದರಿಂದ ಸರ್ಕಾರ ನಮ್ಮ ದೂರಿನ ಮೇರೆಗೆ ಅವರ ಮೇಲೆ ಕ್ರಮ ಕೈಗೊಂಡು ಶಿಕ್ಷೆ ವಿಧಿಸಬೇಕೆಂದು ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಮನವಿ ಮಾಡಿಕೊಂಡಿದ್ದೇವೆ ಎಂದು ನರಸಾರೆಡ್ಡಿ ಹೇಳಿದರು. ಇದೇ ವೇಳೆ ಹಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅನುಸೂಯ ಸಂಬಣ್ಣ, ಉಪಾಧ್ಯಕ್ಷೆ ಜಗದೇವಿ ರವಿಕುಮಾರ್, ಆಮೇಲೆ ಸದಸ್ಯರಾದ ರವೀಂದ್ರ ಚಂದ್ರಪ್ಪ, ಜಿಲಾನಿ ಮೌಲಾನಾ ಸಾಬ್, ಶಿವಗಂಗಮ್ಮ ವಿರ್ಶೆಟ್ಟಿ, ಲಕ್ಷ್ಮೀ ಈರಣ್ಣ ಸೇರಿದಂತೆ ಇನ್ನು ಹಲವರು ಉಪಸ್ಥಿತರಿದ್ದರು. ಈಗ ನೀವು ಗ್ರಾಮದವರಿದ್ರಿ, ಒಂದೇ ಊರಿಗೆ ಜನರಿಗೆ ತಂದು ಸ್ವಲ್ಪ ಜನರಿಗೆ ತರೋದು, ಅದಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಆಗಿತ್ತು. ಬಹಳ ಕೆಲಸ ಕೊಡ್ರಿ. ಈಗ ಅವೇನ್ ಡಾಕ್ಯುಮೆಂಟ್ ಅವ, ನೀವು ಇದು ಪೇಪರ್ ಬರೆಯೋದು ಸ್ಪಷ್ಟೀಕರಣ ಹೊಂದಿದ್ದಲ್ಲ, ಆ ಡಾಕ್ಯುಮೆಂಟ್ ಸೆಟ್ ಕೊಡ್ಬೇಕು ಎಲ್ಲರಿಗೂ. ಕೊಡ್ತೀವಿ ಸರ್, ಅವ್ರಿಗೆ ಜೆರಾಕ್ಸ್ ಮಾಡಿ ಕೊಡ್ತೀವಿ ಸರ್. ನೀವು ಹೇಳಿಕೆ ಅದ ಅವೆಲ್ಲ ಡಾಕ್ಯುಮೆಂಟ್ ಆರೋಪ ಮಾಡಿದ್ರೆ ನಾವು ಡಾಕ್ಯುಮೆಂಟ್ ಕೊಡ್ಬೇಕು. ಆರೋಪ ಮಾಡಿದ್ದಾವ ಸರ್. ಹಾಂ ಕೆಲಸ ಮಾಡಿದ್ರೆ ನೀವು ಅಬ್ಜೆಕ್ಷನ್ ಮಾಡಿ ಕಾಮಗಾರಿಗಳನ್ನ ತಡೆ ಹಿಡಿತಾರೆ ಅಂತ. ಹಾಂ ಸರ್. ಯಾರ ಹತ್ರ ಅಬ್ಜೆಕ್ಷನ್ ಮಾಡ್ತಾರೆ, ಈಗ ಅಬ್ಜೆಕ್ಷನ್ ಮಾಡಿದ್ರೆ ತಡೆ ಯಾರು ಹಿಡಿತಾರೆ ಅಂತ ಅಧಿಕಾರಿಗಳನ್ನ ತಡೆ ಹಿಡಿತಾರೆ. ಅಲ್ಲಿ ಏನೋ ತಪ್ಪು ಇದ್ಮೇಲೆ ತಡೆ ಹಿಡಿತಾರಲ್ಲ. ಪ್ರತಿ ಕೆಲಸಕ್ಕೆ ಸರ್ ಮಾಡಕ್ಕೆ ಈ ಬಸ್ ಸ್ಟ್ಯಾಂಡ್ ಅದಂತ ಇಟ್ಕೊಡ್ರಿ, ಮಾಡೋಕ್ಕಿಂತ ಮುಂಚೆ ಮಾಡಬೇಡ್ರಿ ಅಂತ ನಾವು ಪ್ಲೇಸ್ ಕೊಟ್ಟಿದ್ದೀವಿ ಸರಿ. ಅವರು ನಾವು ಕ್ಲಿಯರ್ ಮಾಡಿಕೊಡ್ರಿ ಅಂತ ಪಂಚಾಯತ್ ಬರ್ತಾರೆ. ನಾವು ಕನ್ವಿನ್ಸ್ ಮಾಡಕ್ಕೆ ಹೋದಾಗ ಅವ್ರು ಕೇಳತ್ತೆ ಇರಲಿ. ಅವ್ರ ಉದ್ದೇಶ ಅದು ಏನಾದರೂ ರೀಸನ್ ಹತ್ರ ಇಲ್ಲಿ ಬೇಡ. ನೋಡ್ರಿ ಸರ್, ಒಂದು ಗ್ರಾಮ ಪಂಚಾಯತ್ ಹಳ್ಳಿ ಮೇಲೆ 60% ಜನ ವಿದ್ಯಾವಂತರಿಲ್ಲ. ಪಂಚಾಯತಿ ಕೆಲಸಗಳು ಈ ಗ್ರಾಮ ಸ್ವರಾಜ್ ಅಂತ ವೆಬ್ಸೈಟ್ಗೆ ಹಾಕ್ತಾರೆ. ನಿಮ್ಮ ಪಂಚಾಯತಿಂದ 25-26 ಸಲ 15 ಕೆಲಸ ಮಾಡಿದ್ರು. ಅದ್ರ 10 ಕೆಲಸ ಬರೀ ₹1 ಮಾಡಿರ್ಲಿಲ್ಲ. ಹೆಂಗದು ಏನ್ ಸರ್? ನಿಮ್ಮ ಪಂಚಾಯತಿ ವತಿಯಿಂದ ಈ ಗ್ರಾಮ ಸ್ವರಾಜ್ ವೆಬ್ಸೈಟ್ಗೆ ಯಾವ ಇಸ್ವಿದೆ ಸರ್? ಯಾವ ಇಸ್ವಿದೆ? 25-26 ಇಸ್ವಿದೆ. 25-26 ಇಸ್ವಿದೆ 15 ಕೆಲಸ ಅಂತೇಳಿ ಆಕ್ಟಿವ್
ಆಕ್ಟಿವಿಟಿಗಳನ್ನ 15 ಆಕ್ಟಿವಿಟಿ ಅಂತ ಮೆನ್ಷನ್ ಹಾ, ಮಾಡಿ ಹಾ. ನಿಮ್ಮ ಪಿಡಿಒ ಓಕೆ ಸರ್. ₹1 10 ಕೆಲಸಕ್ಕೆ ಮೆನ್ಷನ್ ಮಾಡ್ಯಾರ ಸರ್ ಅದು ಏನಿರ್ತದೆ ಅಂದ್ರೆ ಯಾವುದೇ ಒಂದು ಕಾಮಗಾರಿ ಸರ್ ಮಾರ್ಚ್ ಮುಗಿಯೋಕ್ಕಿಂತ ಮುಂಚೆ ಅಲ್ಲಿ ಜನರ ಒತ್ತಡ ಭಾಳ ಇರ್ತದೆ. ಆ ಕೆಲಸ ₹1 ಖರ್ಚು ಬೀಳಿಲ್ಲ ಅಂದ್ರೆ ಆ ಕಾಮಗಾರಿ ನೆಕ್ಸ್ಟ್ ಇಯರ್ ಆನ್ಗೋಯಿಂಗ್ ಮಾಡಬೇಕು. ಆ ಉದ್ದೇಶ ಅಷ್ಟೇ ₹1 ಎಷ್ಟಾರ ಸರ್ ಎಷ್ಟಾರ ಹಾಕಿ ಅದು ಆನ್ಗೋಯಿಂಗ್ ಮಾಡ್ಬೇಕು ಸರ್. ನಮ್ಗೆ ಯಾವ ಕಾಲೇಜ್ ನೆಕ್ಸ್ಟ್ ಇಯರ್ ಆ ಕೆಲಸ ಮಾಡೋದ ಭಾಳ ಇಂಪಾರ್ಟೆಂಟ್ ಅಂದಾಗ ನಾವು ಅದಕ್ಕೆ ಎಷ್ಟೇ ₹1 ಅಥವಾ ಒಂದು ಆಗಲಿ ಸರ್. ಲಾಸ್ಟ್ ಇಯರ್ ಪ್ಲಾನ್ ಇರ್ತದೆ 24, 25 ಕೆಲಸ ಏನು ಪ್ಲಾನ್ ಇರ್ತದೆ ಸರ್. ಸರ್ ಅದೇ 24, 25 ಅಂತ ಮಾರ್ಚ್ ನಂತರ ಬರ್ತದೆ ಸರ್. ಅದು ಈಗ ನಾವು ಅಕ್ಟೋಬರ್ ಮತ್ತೆ 25, 26 ಮಾಡ್ಬೇಕು ಸರ್ ಪ್ಲಾನ್. ಈಗ ಸರ್ 25, 26 ಮಾಡ್ಬೇಕು. ಮತ್ತೆ ಸರ್ ನಾವು ಮಾರ್ಚ್ ಒಳಗಡೆ ಒಂದು ಕೆಲಸ ಮಾಡಲಿಲ್ಲ ಅಂತ ₹1 ಅಥವಾ ಒಂದು ಎಣ್ಣೆ ಮಾಡೋದು ಒಬ್ಬರ ಹೆಸರು ಮಾರ್ಚ್ ಅಂತ ಸರ್. ಅದ್ರ ನಂತರ 25 ಆ ಥರನೇ ತಗೋಬೇಕು ಸರ್. ಇದ್ರ ಉದ್ದೇಶ ಆಯ್ತು ಸರ್. ಧನ್ಯವಾದ ಸರ್. ಧನ್ಯವಾದ ಸರ್ ಎಲ್ರಿಗೂ. ಒಂಬತ್ತು ಸರ್ ಬಂದಿದ್ರು ಸರ್ ಮೊನ್ನೆ. ನಾವೆಲ್ಲ ಅಧ್ಯಕ್ಷರು ಸದಸ್ಯರಿದ್ದೇವ್ರಿ. ಏನಿಲ್ಲ ಸರ್, ಅವರು ಸುಳ್ಳು ಆರೋಪ ಏನ್ ಮಾಡಿದ್ರು ಅಂದ್ರ ಬೆಳಕೇರಿ ರಸ್ತೆಯಲ್ಲಿ ಡಾಂಬರೀಕರಣ ರಸ್ತೆಯನ್ನ ತೆಗೆದು ಕಚ್ಚಾ ರಸ್ತೆ ಮಾಡಿದಾರ ಅಂತ ಆರೋಪ ಮಾಡಿದ್ರು ಸರ್. ಅವರು ಅವಾಗ ಸಾಹೇಬರು ತನಿಖಾಧಿಕಾರಿಗಳ ಎದುರೇ ಆಜು ಬಾಜು ಹೋಗ್ತಕ್ಕಂತ ಜನರು ದೂರುದಾರಾಗಿರ್ತಕ್ಕಂಥ 4 ಜನರು ಇವು ಕಚ್ಚಾ ರಸ್ತೆ ಇದು ಡಾಂಬರೀಕರಣ ಇತ್ತು, ಡಾಂಬರೀಕರಣ ತೆಗೆದು ಕಚ್ಚಾ ರಸ್ತೆ ಮಾಡಿದ್ದಾರೆ ಅಂತ ಅವ್ರು ಒಂದಿನ ಕಡೆ ಹೋಗೋರಿಲ್ಲ, ಬರೋರ್ನಲ್ಲ. ಆಜು ಬಾಜು ದಿನ ಹೋಗಿ ಬರ್ತಕ್ಕಂಥ ಜನ ಅವ್ರ ಮುಖದ ಮುಂದೆ ಹೇಳಿದ್ರು ಸರ್, ಡಾಂಬರ್ ಇದ್ದಿಲ್ಲ ಮಾರಾಯ, ಈ ಪಂಚಾಯತ್ನವ್ರು ಬಂದು ಕಚ್ಚಾ ರಸ್ತೆ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ಬಿಟ್ರು ಸರ್. ಮತ್ತೆ ನೆಕ್ಸ್ಟ್ ಈ ನಾಲೆ ನದಿಗಳಿಂದ ತುಂಬಿರ್ತಕ್ಕಂಥ ನಾವು ರಸ್ತೆ ಯಾವ ರೀತಿ ಮಾಡಿದ ಸರ್ ಅಂದ್ರ 40 ಫೀಟ್ ರಸ್ತೆ ಅಗಲ ಮಾಡಿ ಸುಮಾರು ಒಳ್ಳೆ ಒಂದು ಈಗ ಹೊಲಕ್ಕೆ ಹೋಗ್ತಕ್ಕಂಥ ಹೆಣ್ಮಕ್ಳು ಒಬ್ಬಂಟಿಯಾಗಿ ಹೋಗ್ಬರ್ತಾರೆ ಸರ್. ಅಷ್ಟು ಸುಂದರವಾಗಿರ್ತಕ್ಕಂಥ ಕಚ್ಚೆ ರಸ್ತೆಗಳನ್ನ ನಾವು ಮಾಡಿದೇವ್ ಸರ್. ಅದು ಜನರು ಈ ಕಡೆ ನನ್ನ ಕಡೆಯಾಗ ಬಂದಿ ನಿನ್ ಕಡೆಯಾಗ ಬಂದಿ ಅಂತ ಬಹಳ ತಿಪ್ಪಲ್ ಪಟ್ಟು ಕಷ್ಟ ಟಿ.ಸಿ. ಅವ್ರು ಬಂದ ಸ್ಥಳಲ್ಲಿ ನೋಡಿ ಹೋಗಿದ್ದಾರೆ ಸರ್. ಮತ್ತೆ ಆಜು ಬಾಜು ಹೊಲದವ್ರು ಅದು ಎಲ್ಲಿಂದ ರಸ್ತೆ ಅಂದ್ರ ಮಂಗಲಿಗಿ ಚಾನ್ಪಾಶ ಹೊಲದಿಂದ ಮುಸ್ತರಿ ಮುಖ್ಯ ರಸ್ತೆ 5 ರೋಡ್ಗಳನ್ನ ಮಾಡಿದಾರೆ ಸರ್. ಅದಕ್ಕೆ ಮಾಡೋ ಹೊತ್ನಾಗ ಅಬ್ಜೆಕ್ಷನ್ ಮಾಡಲ್ ಹೋದ್ರೆ ಅಲ್ಲಿ ಹೋಯ್ತೇವ್, ಮಾಡಕ್ ಹೋದ್ರೆ ಈ ರೀತಿ ಮಾಡ್ತಾರೆ. ಈಗ ಅಲ್ಲಿ ಆಜು ಬಾಜುದವ್ರು ಎಷ್ಟು ಖುಷಿ ಪಡ್ತಾರ, ಅವ್ರು ಒಬ್ಬರು ಮಾತ್ರ ಇದೇ ರೀತಿ ಸರ್ ಈ ರೀತಿ ಕೆಲಸ ಮಾಡಕ್ ನಿಮ್ಗೆ ಏನೋ ಸಮಸ್ಯೆ ಅಲ್ಲೇ ರೊಕ್ಕ ಒಳ್ಳೆ ಕೆಲಸಕ್ಕೆ ಹೋಗಿ ಅಂತ ಹೇಳಕ್ ಇಷ್ಟ. ಸವಿತಾ ಮೇಡಮ್ ಈಗ ಸರ್ಕಾರದ ಕಾರ್ಯಕ್ರಮ ವಿಡಿಯೋ ಮಾಡ್ತಾರೆ ಸರ್. ಅಲ್ಲಿ ಈಗ ಅವ್ರು ಅಬ್ಜೆಕ್ಷನ್ ಮಾಡಿರ್ತಾರೆ ಅಂದ್ರೆ ವಿಡಿಯೋ ಕಂಪ್ಲೇಂಟ್ ಕೊಡ್ಬೇಕಲ್ಲ. ವಿಡಿಯೋ ಅವ್ರು ನೋಡಿ ಮಿಲೌಟ್ ಅಂತ ಆಯ್ತು. ಶ್ರೀ ಶುಕ್ಲತೀರ್ಥ ಮಡಿವಾಳೇಶ್ವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಸಾಧನಾ ಯೂತ್ ಫೌಂಡೇಶನ್ ವತಿಯಿಂದ ಒಂದು ಬೆನಕನಹಳ್ಳಿ ರಸ್ತೆಯಲ್ಲಿರುವಂತಹ ನವದಗಿರಿಯ ಶ್ರೀ ಶುಕ್ಲತೀರ್ಥ ಮಂದಿರದಲ್ಲಿ ಶನಿವಾರ ಶ್ರಾವಣ ಸಮಾಪ್ತಿ, ಜನಪದ ಸಂಗೀತ ಉತ್ಸವ, ನಮ್ಮೂರು ನವದಗಿರಿ ಜನಪದ ಜಾತ್ರೆ ಹಾಗೂ ಕುಂಭಕಳಶ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಶುಕ್ಲತೀರ್ಥ ಮಡಿವಾಳೇಶ್ವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಓಂ ಪ್ರಕಾಶ್ ಬಜಾರೆ ತಿಳಿಸಿದರು. ನಗರದ ಶ್ರೀ ಶುಕ್ಲತೀರ್ಥ ಮಡಿವಾಳೇಶ್ವರ ಮಂದಿರದ ಆವರಣದಲ್ಲಿ ಭಿತ್ತಿಪತ್ರಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿರುವಂತಹ ಅವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಅವಧೂತಗಿರಿ ಮಹಾರಾಜರು ಬರ್ದೀಪುರ ಅವರು ವಹಿಸ್ತಾ ಇದ್ದಾರೆ. ತಮ್ಮಲೂರಿನ ಶಿವಾನಂದ ಮಹಾಸ್ವಾಮಿಗಳು, ನಿರಗುಡಿಯ ಒಂದು ಹವಾ ಮಲ್ಲಿನಾಥ್ ಮಹಾರಾಜರು, ಸ್ವಂತನ ಶಂಕರಲಿಂಗ ಮಹಾರಾಜರು, ಡಾಕ್ಟರ್ ಮಂತ್ರ ಮಹರ್ಷಿ ಸದ್ಗುರುಜಿ ಸೇರಿದಂತೆ ನಾಡಿನ ಹರಚರ ಗುರುಮೂರ್ತಿಗಳು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು, ದಿವ್ಯ ಸಾನ್ನಿಧ್ಯವನ್ನು, ಸಮ್ಮುಖವನ್ನು ವಹಿಸಲಿದ್ದಾರೆ ಎನ್ನುವಂಥ ಮಾತನ್ನು ಅವರು ಹೇಳಿದರು. ಬೆಳಿಗ್ಗೆ 10 ಗಂಟೆಗೆ ನವದಗಿರಿ ಹನುಮಾನ ಮಂದಿರದಿಂದ ಶುಕ್ಲತೀರ್ಥ ಮಂದಿರವರೆಗೆ ಮೆರವಣಿಗೆ ಜರುಗಲಿದ್ದು ಉದ್ಘಾಟನೆಯನ್ನು ಗಾಂಧಿಗಂಜ್ ಬ್ಯಾಂಕ್ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಗಾದಿಗೆ ನೆರವೇರಿಸಲಿದ್ದಾರೆ. ಹಲವು ಮುಖಂಡರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಎಂದು ಹೇಳಿದರು. ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಮಾತನಾಡಿ, ಶನಿವಾರ ಮಧ್ಯಾಹ್ನ 1 ಗಂಟೆಗೆ ಜನಪದ ಸಂಗೀತ ಉತ್ಸವ ಉದ್ಘಾಟನೆ ನಡೆಯಲಿದ್ದು ಉದ್ಘಾಟನೆಯನ್ನು ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸುದ್ದೀನ್ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ, ಮಾಜಿ ಶಾಸಕ ಅಶೋಕ್ ಖೇಣಿ, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ದೊಡ್ಡಿ, ಪ್ರಮುಖರಾದ ಅಶೋಕ್ ಹೆಬ್ಬಾಳೆ, ಈಶ್ವರ್ ಸಿಂಗ್ ಠಾಕೂರ್ ಸೇರಿದಂತೆ ಹಲವರು ಆಗಮಿಸಲಿದ್ದಾರೆ ಎಂದು ಹೇಳಿದರು. ಮುಖಂಡರಾದ ಅನಿಲ್ ರಾಜಗಿರ ಮಾತನಾಡಿ, ತೆಲಂಗಾಣದ ಒಗ್ಗೂಡಲು ಸೇರಿದಂತೆ ವಿವಿಧ ಜನಪದ ಕಲಾ ತಂಡಗಳು ಜನಪದ ಸಂಗೀತ ಕಾರ್ಯಕ್ರಮ ನಡೆಸಿಕೊಡಲಿದ್ದು ಪುಂಡ್ಲಿಕರಾವ್ ಪಾಟೀಲ್ ಗುಮ್ಮಾ ನೇತೃತ್ವದಲ್ಲಿ ಜನಪದ ಸಂಗೀತ ಭಜನಾ ಕಾರ್ಯಕ್ರಮ ನಡೆಯಲಿದೆ. ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಇದೇ ವೇಳೆ ಪ್ರಮುಖರಾದ ರಾಜ್ಕುಮಾರ್ ಜಮಾದಾರ್, ಸಾಯಿನಾಥ್ ಮಡಿವಾಳ್, ಬಸವರಾಜ್ ಬಿರಾದಾರ್, ಪಪ್ಪು ಗಿರಿ, ಅಶೋಕ್ ಬರಿದಾಬಾದ್, ರಾಜ್ಕುಮಾರ್ ಡೊಂಗರ್ಗಿ, ಮಡಿವಾಳ ಎಸ್
ಸ್ವಾಮಿ, ಪ್ರಮೋದ್ ಸ್ವಾಮಿ, ಸಾಗರ್ ಗೌರ್, ಜಗದೀಶ್ ಬಜಾರೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನನ್ನ ಹೆಸರು ಓಂ ಪ್ರಕಾಶ್ ಬಜಾರೆ. ಈ ನಮ್ಮ ಶ್ರಾವಣ ಮಾಸದ ಸಮಾಪ್ತಿಯನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಇದಕ್ಕೆ ಮಠಾಧೀಶರು ಬರ್ತಾ ಇದ್ದಾರೆ. ದತ್ತಗಿರಿ ಮಹಾರಾಜರು ಮತ್ತು ಮಲ್ಲಯ್ಯ ಮುತ್ಯರು ಮತ್ತು ಮಲ್ಲಿನಾಥ್ ಮುತ್ಯರು, ಹವಾಯಿ ಮಲ್ಲಿನಾಥ್ ಮುತ್ಯರು ಮತ್ತು ಮಚ್ಚಂದ್ರ ಗುರುಗಳು ಮತ್ತು ಮಾಲ್ರಾಜ್ ಆಟ ಆಗುತ್ತೆ. ಈ ಸಂಗೀತ ಕಾರ್ಯಕ್ರಮ ಪುಡ್ಲಿಗರಾವ್ ಪಾಟೀಲ್ ಗುಮ್ಮಿಯವರ ನೇತೃತ್ವದಲ್ಲಿ ಅವರ ಒಂದು ಇದರಲ್ಲಿ ಇದೊಂದು ಸಂಗೀತ ಕಾರ್ಯಕ್ರಮ ನಡೀತದೆ. ಆದ ಕಾರಣ ಎಲ್ಲರೂ ಇದೊಂದು ಭಜನೆ ಕಾರ್ಯಕ್ರಮಕ್ಕೆ ಬಂದು ಭಾಳ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ. ನನ್ನ ಹೆಸರು ಓಂ ಪ್ರಕಾಶ್ ಬಜಾರ್. ಈಗಾಗಲೇ ನಮ್ಮ ಶುಕ್ಲತೀರ್ಥ ಸೇವಾ ಸಮಿತಿ ಅಧ್ಯಕ್ಷರು ಓಂ ಪ್ರಕಾಶ್ ಬಜಾರೆ ಅವರು ಹೇಳಿದ ಹಾಗೆ ನಗರದ ನಾವದಗಿರಿ ಬಡಾವಣೆಯ ಶುಕ್ಲತೀರ್ಥ ಶಿವಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಸಮಾಪ್ತಿ ಕಾರ್ಯಕ್ರಮ, ನಮ್ಮೂರು ನಾವದಗಿರಿ ಜನಪದ ಜಾತ್ರೆ ಜೊತೆಗೆ ಈ ಒಂದು ಜಾತ್ರೆ ನಿಮಿತ್ತ ಜಾನಪದ ಸಂಗೀತ ಉತ್ಸವ ಕಾರ್ಯಕ್ರಮ ಈ ಒಂದು ಮಂದಿರದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಮುಂಜಾನೆ ಸರಿಯಾಗಿ 9 ಗಂಟೆಗೆ ಮೆರವಣಿಗೆ ಹಾಗೂ ಕುಂಭ ಕಳಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಜನಪದ ಸಂಗೀತಗಾರರಾಗಿರುವಂಥ ಗುರುದೇವ್ ಹಾಗೂ ಪ್ರಿಯಾಂಕಾ ಶ್ರೀ ಗುರು ಅವರ ಒಂದು ಕಲಾತಂಡದ ಮೂಲಕ ನಮ್ಮ ಜಾನಪದ ಹಾಡುಗಳು, ಭಕ್ತಿ ಹಾಡುಗಳು, ಸುಗಮ ಸಂಗೀತ, ಈಗ 3 ತಾಸು ಕಾರ್ಯಕ್ರಮ ಇಲ್ಲಿ ಒಂದು ವೇದಿಕೆಯಲ್ಲಿ ನಡೀತದೆ. ಹೀಗಾಗಿ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರಲ್ಲಿ, ನಮ್ಮ ಬಡಾವಣೆ ಎಲ್ಲ ತಾಯಂದಿರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ನಾಡಿದ್ದು ಶನಿವಾರ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಸಕ್ರಿಯವಾಗಿ ಭಾಗವಹಿಸಿ ಪ್ರಸಾದ ಸ್ವೀಕರಣೆ ಮಾಡಿಕೊಂಡು ಹೋಗಬೇಕಂತ ಹೇಳಿ ಈ ಒಂದು ಆಯೋಜನಾ ಸಮಿತಿ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಎಲ್ಲರಿಗೂ ನಾನು ಮನವಿಯನ್ನು ಮಾಡ್ತೇನೆ. ಧನ್ಯವಾದ. ಸೇವಾ ಸಮಿತಿ ಹಾಗೂ ಶಿವಮಂದಿರದ ಆವರಣದಲ್ಲಿ ಶ್ರಾವಣ ಮಾಸದ ಸಮಾರೋಪ ಕಾರ್ಯಕ್ರಮವನ್ನು 13/9/2025 ಆಯೋಜಿಸಲಾಗಿದ್ದು, ಈ ಒಂದು ಮುಂಜಾನೆ ಹನುಮಾನ ಮಂದಿರ ನಾವದಗಿರಿ ಬಡಾವಣೆಯಿಂದ ಗ್ರಾಮದ ಎಲ್ಲ ಮಹಿಳೆಯರು ಕುಂಭಕಳಸದಿಂದ ತೆಗೆದುಕೊಂಡು ಗಣೇಶ್ ಮಂದಿರ್ ಹಾಗೂ ಸಿದ್ಧಾರ್ಥ ಕಾಲೇಜ್ ಮುಖಾಂತರ, ಚರ್ಚ್ ಮುಖಾಂತರ ಶುಕ್ಲತೀರ್ಥ ಸೇವಾ ಸಮಿತಿ ಒಂದು ಶಿವಮಂದಿರಕ್ಕೆ ತಲುಪುತ್ತದೆ. ಹಾಗೂ ಮಧ್ಯಾಹ್ನದಲ್ಲಿ ಮಹಾಪ್ರಸಾದವನ್ನು ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಅದೇ ಥರ ಸಾಯಂಕಾಲ ಸಂಗೀತ ಹಾಗೂ ಕಲಾ ಕಾರ್ಯಕ್ರಮಗಳನ್ನು ಜರುಗುತ್ತವೆ. ಈ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದೇ ಥರ ಈ ಒಂದು ನಮ್ಮ ಬೀದರ್ ಜಿಲ್ಲೆ ಹೆಸರಾಂತ ಮಠಾಧೀಶರು ಹಾಗೂ ಪೂಜ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಬರುತ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಬೀದರ್ನ ಮಹಾಜನತೆ ಈ ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕು. ಮಹಾಪ್ರಸಾದವನ್ನು ಸ್ವೀಕರಿಸಿ ಸಂಗೀತ ದರಬಾರದ ಒಂದು ಸವಿ ತೆಗೆದುಕೊಳ್ಬೇಕಂತೇಳಿ ಶುಕ್ಲತೀರ್ಥ ಸೇವಾ ಸಮಿತಿ ಅಂತ ಕೇಳಿಕೊಳ್ಳುತ್ತೇವೆ. ಒಬ್ಬ ಶಿಕ್ಷಕ ಆದರ್ಶ ಶಿಕ್ಷಕ ಅನಿಸ್ಕೋಬೇಕಾದ್ರೆ ಉತ್ತಮ ಬೋಧನೆ, ಶಿಸ್ತು, ಸಹಕಾರ, ಸತತ ಅಧ್ಯಯನ, ಉತ್ತಮ ಉಡುಗೆ ತೊಡುಗೆ ಸೇರಿದಂತೆ ಹಲವು ಆದರ್ಶಮಯ ಗುಣಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಕರ್ನಾಟಕ ಸಾಹಿತ್ಯ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ತಿಳಿಸಿದರು. ವಿದ್ಯಾಶ್ರೀ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿನ ವಿದ್ಯಾಶ್ರೀ ಮಾದರಿ ಪ್ರಾಥಮಿಕ ಶಾಲೆ ಹಾಗೂ ವಿದ್ಯಾನಿಧಿ ಪ್ರೌಢಶಾಲೆಯ ವತಿಯಿಂದ ಶಾಲೆಯ ಸಭಾಂಗಣದಲ್ಲಿ ಜರುಗಿರುವಂತಹ ಶಿಕ್ಷಕರ ದಿನಾಚರಣೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಶಿಕ್ಷಕರಾದವರು ನಿರಂತರವಾಗಿ ಅಧ್ಯಯನಶೀಲರಾಗಿರಬೇಕು, ಸದಾಕಾಲ ಕಲಿತಾ ಇರಬೇಕು, ಪ್ರಯತ್ನಶೀಲರಾಗುವುದರ ಜೊತೆಗೆ ಕ್ರಿಯಾಶೀಲರಾಗಿ ಮಕ್ಕಳ ಮನಸ್ಸಿನ ಮೇಲೆ ಉತ್ತಮ ಪರಿಣಾಮ ಬೀರುವಂತೆ ಬೋಧಿಸಬೇಕು, ಮಕ್ಕಳ ಜೀವನ ಉಜ್ವಲವಾಗುವಂತೆ ಅವರಿಗೆ ಮಾರ್ಗದರ್ಶನ ಮಾಡಬೇಕೆಂದು ಹೇಳಿದರು. ಸರಳ ಜೀವನ, ಶಾಂತತೆ ಮತ್ತು ಶರಣ ಜೀವನವನ್ನು ನಡೆಸಬೇಕು, ಉದ್ವೇಗರಹಿತವಾಗಿ ಪರಿಪೂರ್ಣತೆ ಮತ್ತು ಪರಿಪಕ್ವತೆಯನ್ನು ಹೊಂದಿರಬೇಕು ಎನ್ನುವಂಥ ಮಾತನ್ನು ಹೆಬ್ಬಾಳೆಯವರು ಒಂದು ಶಿಕ್ಷಕರಿಗೆ ಬಹಳ ಮಾರ್ಮಿಕವಾಗಿ ಮಾರ್ಗದರ್ಶನವನ್ನು ನೀಡಿದರು. ವಿದ್ಯಾಶ್ರೀ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಗಣಪತಿ ಸೋಲ್ಪುರೆ ಮಾತನಾಡಿ, ಶಿಕ್ಷಕರಾದವರು ಧನಾತ್ಮಕ ವಿಚಾರಗಳೊಂದಿಗೆ ಆಕರ್ಷಕ ನಿರೂಪಣಾ ಶಕ್ತಿಯನ್ನು ಹೊಂದಿರಬೇಕು, ಆಧುನಿಕತೆಗೆ ಹೊಂದಿಕೊಂಡು ಡಿಜಿಟಲ್ ಉಪಕರಣಗಳನ್ನು ಸದ್ಬಳಕೆ ಮಾಡಿಕೊಂಡು ಬೋಧಿಸಬೇಕು. ನಮ್ಮ ಶಾಲೆಯಲ್ಲಿ ಶಿಕ್ಷಕರನ್ನು ಪ್ರೋತ್ಸಾಹಿಸಬೇಕೆಂಬ ಸದುದ್ದೇಶದಿಂದ ಅವರಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ. ಈ ಎಲ್ಲ ಕಾರ್ಯಗಳಿಗೆ ಸಹಕಾರ ನೀಡುತ್ತಿರುವ ಟ್ರಸ್ಟ್ ಅಧ್ಯಕ್ಷೆ ಶೀಲಾ ದೇಶಪಾಂಡೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ವೇದಿಕೆ ಮೇಲೆ ಕರ್ನಾಟಕ ಜಾನಪದ ಪರಿಷತ್ತಿನ ಬೀದರ್ ತಾಲೂಕಾ ಘಟಕದ ಅಧ್ಯಕ್ಷ ಎಸ್.ಬಿ. ಕುಚ್ಬಾಳ್, ಟ್ರಸ್ಟ್ನ ಖಜಾಂಚಿ ರೇಣುಕಾ ಆರ್ ಮಂಗಲ್ಗಿ, ಟ್ರಸ್ಟ್ನ ಸದಸ್ಯರಾದ ವಿಜಯಲಕ್ಷ್ಮಿ ಸೋಲ್ಪುರೆ, ಕೇದಾರ್ ಎಂ ದೇಶಪಾಂಡೆ, ಆದರ್ಶ್ ಮಂಗಲ್ಗಿ, ಒಂದು ಶಾಲೆಯ ಮುಖ್ಯ ಗುರುಗಳಾಗಿರುವಂತಹ ರಾಘವೇಂದ್ರ ಕುಲಕರ್ಣಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿದ್ಯಾಶ್ರೀ ಶಾಲೆಯ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅದು ಉದ್ದೇಶ ಏನು
ಹಾಗೆ ಎಲ್ಲೂ ಕೂಡ ಬಹಳ ಮುಖ್ಯ. ನೀವೆಲ್ಲ ಇವತ್ತು ಕೋರ್ಟ್ ಹಾಕಿ ಹೋಗಿದ್ದೀರಿ, ನಾವು ಬಹಳ ಹೋಗಿದ್ದೇವೆ. ನೀವು ಕೋರ್ಟ್ಗೆ ಬರೀ ನಮ್ಮ ಸ್ಕೂಲಿಗೆ ಅವತ್ತು ನಡೆಯುವ ಸ್ಟ್ರೈಕ್ ಸಾಲ ಕೆಲಸ ಮಾಡ್ತಾರೆ. ಅವತ್ತೆಲ್ಲದರಲ್ಲಿ ಸ್ವಲ್ಪ ಕೋರ್ಟ್ ಬ್ರಿಟಿಷ್ ಶಾಸನದ ಬಗ್ಗೆ ಬರೆಯುವಂತಾಗ ಅವ್ರು ಬಂದಾಗ ಪ್ರಿನ್ಸಿಪಾಲ್ ಬರ್ತಾರೆ, ನೀವು ಆ ಚೇಂಬರ್ಗೆ ಹೋಗ್ರಿ, ಅಲ್ಲಿ ನಿಮಗೆ ಭೇಟಿ ಆಗ್ತಾರೆ ಅಂತ ಹೇಳಿದ್ರು. ಹೋಗಿ ಚೇಂಬರ್ನಲ್ಲಿ ಕೂತು ಆ ಪೋಷಕರು ಇವರು ಅದೇ ಚೇಂಬರ್ನಲ್ಲಿ ಹಾಕಿ ಮನೆ ಮೇಲೆ ಹೋಗಿ ಕೈಯೆಲ್ಲ ತೊಳ್ಕೊಂಡು ಮತ್ತೆ ಶರ್ಟ್ ಹಾಕೊಂಡು ಕೈ ಹಾಕೊಂಡು ಕೋಟ್ ಹಾಕೊಂಡು ಪ್ಯಾಂಟ್ ಎಲ್ಲ ಒಳಗೆ ಚೇಂಬರ್ ಹಾಕೊಂಡು ಮತ್ತೆ ನಾನೇ ಪ್ರಿನ್ಸಿಪಾಲ್ ಹೇಳಿ ಅಂತ ಬಹಳ ಪ್ರಿನ್ಸಿಪಾಲ್ ಇಲ್ಲ ಅಂದ್ರೆ ಅವರು ಸ್ವತಃ ಆ ಗೋಡೆನೂ ಕಟ್ಟಿದ್ದಾರೆ. ಇವತ್ತು ಹಿಂಗೆ ಡಾಕ್ಟರ್ ಚೆನ್ನಬಸವ ಮಟ್ಟಕ್ಕೆ ಅನುಭವ ಮಂಟಪ ಆರಂಭದಲ್ಲಿ ಎಷ್ಟು ಕನಸಿದ್ರು, ಇವತ್ತು 600 ಕೋಟಿಯಲ್ಲಿ. ಭಾರತದ ಪ್ರಾಚೀನ ವೈದ್ಯಶಾಸ್ತ್ರದ ಒಂದು ಆಯುರ್ವೇದ ಪ್ರಾಕೃತಿಕ ಚಿಕಿತ್ಸೆ ಯೋಗ ಧ್ಯಾನದಿಂದ ಮಾತ್ರ ಜನರಿಗೆ ಆರೋಗ್ಯ ಭಾಗ್ಯ ಕಲ್ಪಿಸಲು ಸಾಧ್ಯ ಎಂದು ಬೆಂಗಳೂರಿನ ಯಲಹಂಕ ರಾಮಕೃಷ್ಣ ವಿವೇಕಾನಂದ ವೇದಾಂತಾಶ್ರಮದ ಅಧ್ಯಕ್ಷರಾಗಿರುವಂತಹ ಸ್ವಾಮಿ ಅಭಯಾನಂದ ಮಹಾರಾಜರು ಪ್ರತಿಪಾದಿಸಿದರು. ಇಲ್ಲಿಯ ಒಂದು ಶಿವನಗರದ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಗುರುವಾರ ವಿವೇಕಾನಂದ ಆರೋಗ್ಯ ಧಾಮವನ್ನು ಉದ್ಘಾಟಿಸಿ ಮಾತನಾಡಿರುವಂತಹ ಅವರು ಆಯುರ್ವೇದ ಪ್ರಾಕೃತಿಕ ಚಿಕಿತ್ಸೆ ಯೋಗ ಮತ್ತು ಧ್ಯಾನ ಪ್ರತಿಯೊಬ್ಬರ ಸದೃಢ ಆರೋಗ್ಯಕ್ಕೆ ಆಧಾರ ಸ್ತಂಭಗಳಾಗಿವೆ. ಇವು ನಮ್ಮ ಪೂರ್ವಜರು ವಿಶ್ವಕ್ಕೆ ಕೊಟ್ಟಿರುವಂತಹ ಶ್ರೇಷ್ಠ ಕೊಡುಗೆಯಾಗಿವೆ. ಈ 4 ಚಿಕಿತ್ಸೆಗಳು ಒಂದೇ ಸೂರಿನಡಿ ಕಲ್ಪಿಸಲು ಆರೋಗ್ಯ ಧಾಮವನ್ನು ಸ್ಥಾಪಿಸಿರುವುದು ಜಿಲ್ಲೆಯ ಜನರಿಗೆ ವರದಾನವಾಗಲಿದೆ ಎಂದು ಹೇಳಿದರು. ಇಂದು ಬಹುತೇಕರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ. ಬದಲಾದ ಜೀವನ ಶೈಲಿ, ಆಹಾರ ಶೈಲಿ ಇದಕ್ಕೆ ಮೂಲ ಕಾರಣವಾಗಿದೆ. ಈ ಎರಡನ್ನೂ ಕೂಡ ಬದಲಿಸಿ ಹೆಜ್ಜೆಯನ್ನು ಹಾಕಿದರೆ ಆರೋಗ್ಯಮಯ ಬದುಕು ಸಾಗಿಸಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥ ಮಾತನ್ನು ಬಹಳ ಸುಂದರವಾಗಿರ್ತಕ್ಕಂಥ ನುಡಿಗಳನ್ನು ಪೂಜ್ಯ ಅಭಯಾನಂದ ಶ್ರೀಗಳು ಹೇಳಿದರು. ಸಾನ್ನಿಧ್ಯ ವಹಿಸಿದ ಬೀದರ್ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ಸ್ವಾಮಿ ಜ್ಯೋತಿರ್ಮಯಾನಂದ ಮಹಾರಾಜರು, ವಿಧಾನ ಪರಿಷತ್ ಮಾಜಿ ಸಭಾಪತಿ ರಘುನಾಥರಾವ್ ಮಲ್ಕಾಪುರೆ, ಮಾಜಿ ಶಾಸಕ ಗುಂಡಪ್ಪ ವಕೀಲ್, ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ, ಸದಾನಂದ ಜೋಶಿ, ಜಾಗತಿಕ ಲಿಂಗಾಯತ್ ಮಹಾಸಭಾ ಜಿಲ್ಲಾಧ್ಯಕ್ಷ ಬಸವರಾಜ್ ಧನ್ನೂರ್, ಆರೋಗ್ಯಧಾಮ ಸಿಇಒ ಜಗದೀಶ್ ಮುಖೇಡ್ಕರ್ ಮಾತನಾಡಿದರು. ಬೀದರ್ ವಾಣಿಜ್ಯೋದ್ಯಮ ಸಂಸ್ಥೆ ಅಧ್ಯಕ್ಷ ಬಿಜಿ ಶೆಟ್ಕರ್, ಆರ್ಎಸ್ಎಸ್ ಸಂಘಚಾಲಕ ಶಿವರಾಜ್ ಹಲ್ಶೆಟ್ಟಿ, ನಗರಸಭೆ ಸದಸ್ಯ ರಾಜು ಚಿಂತಾಮಣಿ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ವಿರ್ಶೆಟ್ಟಿ ಖ್ಯಾಮ, ಧರ್ಮಸ್ಥಳ ಜನಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷ ವಿರೂಪಾಕ್ಷ ಕಾದ್ಗೆ, ಸೂರ್ಯ ಫೌಂಡೇಶನ್ ರಾಜ್ಯ ಸಂಚಾಲಕ ಗುರುನಾಥ್ ರಾಜಗಿರ, ಪ್ರಮುಖರಾದ ನಾರಾಯಣರಾವ್ ಮುಖೇಡ್ಕರ್, ಆಲಮ್ಮ ತಾಯಿ, ಆಮೇಲೆ ನಿತಿನ್ ಕರ್ಪೂರ್, ಸಂತೋಷ್ ಕುಮಾರ್ ಪೂಜಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬೀದರ್ ಆಶ್ರಮ ಕಳೆದ 21 ವರ್ಷಗಳಿಂದ ಇಲ್ಲಿ ವ್ಯಕ್ತಿ ನಿರ್ಮಾಣ, ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ನಾನಾ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ಸ್ವಾಮಿ ವಿವೇಕಾನಂದರ ಮೌಲಿಕ ಚಿಂತನೆಗಳನ್ನು ಜನಮಾನಸದಲ್ಲಿ ಬಿತ್ತುತ್ತಾ ಬರ್ತಾ ಇದೆ ಎಂದು ಜ್ಯೋತಿರ್ಮಯಾನಂದ ಶ್ರೀಗಳು ಹೇಳಿದರು. ಪುಸ್ತಕ, ಈ ಒಂದು ಸಣ್ಣ ಉಪಾಸನಾ ಪದ್ಧತಿ, ಈ ಯಾವುದೋ ಒಂದು ಗುಂಪು, ಇದು ಯಾವುದೋ ಒಂದು ಸೀಮಿತವಾದ ದೃಷ್ಟಿಕೋನ, ಈ ಆರಾಧನಾ ಪದ್ಧತಿ, ಈ ಪುಸ್ತಕ, ಈ ವೇದ ಅನ್ನೋ ಪುಸ್ತಕ, ಇದೊಂದು ಯಾವುದೋ ಭಗವದ್ಗೀತೆ ಅನ್ನೋ ಪುಸ್ತಕ, ಈ ಸಣ್ಣ ಸಣ್ಣ ಪುಸ್ತಕಗಳಿವು, ಇದನ್ನು ಜ್ಞಾನಿ ಕೊಟ್ಟರು. ಇವನ್ನೆಲ್ಲವನ್ನು ಮೀರಿ ಎತ್ಕೊಂಡು ಹೋಗಬೇಕಾಗಿದೆ. ಐ ವಾಂಟ್ ಟು ಲೀಡ್ ದಿಸ್ ಮ್ಯಾನ್ಕೈಂಡ್ ಟು ದ ಪ್ಲೇಸ್ ವೇರ್ ದೇರ್ ಇಸ್ ನೈದರ್ ದ ವೇದಾಸ್. ವೇದಗಳಿಲ್ಲದೆ ಇರುವಂತ ಸ್ಥಿತಿಗೆ ಈ ವ್ಯಕ್ತಿಗಳನ್ನ ವೇದಗಳನ್ನು ಮೀರಿ ಹೋಗ್ಬೇಕಂತ ಹೇಳ್ತಾರೆ ವೇದದ ಋಷಿಗಳು. ನಾನು ನಿಮ್ಗೆ ಒಂದಷ್ಟು ಹೇಳಿದ್ದೇನೆ, ಅದನ್ನು ಮೀರಿ ಹೋಗಿ ನೀವು ಅದನ್ನು ಮೀರಿ ಹೋಗಿ. ಬಸವಣ್ಣವರು ಅದನ್ನೇ ಹೇಳಿದ್ದು, ಇದಕ್ಕೆ ಅಂಟ್ಕೋಬೇಡಿ, ಇದಕ್ಕೆ ಅಂಟ್ಕೋಬೇಡಿ. ಇದಕ್ಕೆ ಅಂಟ್ಕೊಂಡದಕ್ಕೆ ರೋಸಿ ಹೋಗಿ ಅವರು ಅದ್ರ ವಿರುದ್ಧ ಮಾತಾಡಿದ್ರು ಅಷ್ಟೇನೆ. ಅಂಟ್ಕೋಬಾರ್ದು ಜಾಸ್ತಿ, ಅದನ್ನು ಮೀರಿ ಹೋಗಿ, ವೇದಗಳನ್ನು ಮೀರಿ ಹೋಗಿ. ವಿದ್ಯಾರಣ್ಯರು ಅದನ್ನ ಹೇಳ್ತಾರೆ, ಗ್ರಂಥಂ ತ್ಯಜೇತ್ ಅಶೇಷತಃ. ಜ್ಞಾನಿಯಾದವನು ಪುಸ್ತಕಗಳನ್ನು ಓದಿ ಬಿಸಾಕ್ಬೇಕು, ಪುಸ್ತಕಗಳನ್ನೇ ತಲೆಬರಿ ಇಟ್ಕೊಂಡು ಓಡಾಡಕ್ಕಾಗತ್ತ. ವಿದ್ಯಾರಣ್ಯರು ಹೇಳೋ ಮಾತು ಗ್ರಂಥಂ ತ್ಯಜೇತ್ ಅಶೇಷತಃ. ನಿಮಗೆ ಮಾರ್ಕೆಟ್ಗೆ ತರಕಾರಿ ಅಥವಾ ಒಂದೇನೋ ಒಂದು ಲಿಸ್ಟ್ ಕೊಟ್ಟು ನಿಮಗೆ ಕಳಿಸಿರ್ತಾರೆ. ಲಿಸ್ಟ್ ತಗೊಂಡಾದ್ಮೇಲೆ ಪರ್ಚೇಸ್ ಆದ್ಮೇಲೆ ಅದನ್ನ ಚೀಟಿಯಲ್ಲಿ ಇಟ್ಕೊಂಡು ಮತ್ತೆ ತಲೆ ಮೇಲೆ ಇಟ್ಕೊಂಡ್ ಬರ್ತೀರಾ, ಬಿಸಾಕ್ಬಿಡು ಅಂತ. ಅವ್ರ ಬಗ್ಗೆ ಅದ್ಭುತವಾದಂತ 2 hours ಲೆಕ್ಚರ್ ಮಾಡಿದ್ರು. ಎಲ್ಲಿ ಅವ್ರ ಹೆಸರು ಹೇಳಿಲ್ಲ. ಆ ಇಡೀ ಲೆಕ್ಚರ್ ಮೈ ಮಾಸ್ಟರ್ ಅಂತ ಒಂದು ಬರೀ ಅದಕ್ಕೆ ಹೆಸರೇನು, ಮೈ ಮಾಸ್ಟರ್ ಅಂತ ಅದಕ್ಕೆ ಹೆಸರು. ಅಲ್ಲಿ ರಾಮಕೃಷ್ಣ ಅಂತ ಹೆಸರನ್ನೇ ಬರಲಿಲ್ಲ. ಆ ಹೆಸರು ಅವ್ರು ಹೇಳಿದ್ರು, ನೀವು ರಾಮಕೃಷ್ಣ ಅಂತ ಹೆಸರು ಹೇಳಿದ್ರೆ ನಮ್ಗೆ ಮೈ ಮಾಸ್ಟರ್ ಅಂತ ಲೆಕ್ಚರ್ ಮಾಡಿದ್ರೆ ಯಾರಿಗೆ ಅರ್ಥ ಆಗತ್ತೆ ಅಂತ. ಅವ್ರು ಹೇಳಿದ್ರು, ಹೆಸರು ತಗೊಂಡು ಏನ್ ಮಾಡ್ತೀವೋ ಹುಚ್ಚ, ಹೆಸರಿನಲ್ಲಿ ಏನಿದೆ ಅವ್ರ ಸಂದೇಶವನ್ನು ಸಾರು, ಆ ಸಂದೇಶವನ್ನು ಹಿಡ್ಕೊಳ್ತಾರೆ. ಯಾರು ಹೇಳಿದ್ದು ಅಂತ ಅವರೇ ಹುಡ್ಕೊಂಡ್ ಬರ್ತಾರೆ ಹೆಸರನ್ನ ಹಿಂದೆ. ನಾವು ಹೆಸರನ್ನು ಮುಂದೆ ಒಯ್ತಾ ಇದ್ದೇವೆ.
ನಮ್ಮ ಎಲ್ಲ ಐಡೆಂಟಿಟಿಯನ್ನು ಮುಂದೊಯ್ತಾ ಇದ್ದೇವೆ. ಐಡೆಂಟಿಟಿ ಮುಂದೊಯ್ಯವಲ್ಲ, ನೀವು ಏನ್ ಕೊಡಬೇಕೋ ಕೊಟ್ಬಿಡಿ, ಆಗುವ ಪರಿಣಾಮ ಆಗತ್ತೆ, ಹುಡುಕೊಂಡು ಬರ್ತಾರೆ ಜನ. ಅದು ಆಗ್ಬೇಕಾಗಿದೆ. ಇದನ್ನ ನಾವು ಮರೆತು ಬಿಟ್ಟಿದ್ದೇವೆ. ಇಂತಹ ಪ್ರಖ್ಯಾತ ಸ್ವಾಮಿ ವಿವೇಕಾನಂದ ಹೆಸರಲ್ಲಿ ಇವತ್ತು ಜಗದೀಶ್ ಮುಖೇಡ್ಕರ್ ಅವರು ಆರೋಗ್ಯ ಧಾಮ ಮಾಡಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲ ಬೆಂಬಲ ಇದೆ ಅಂತ ಹೇಳಿ ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲ ಹಿರಿಯರ ಆಶೀರ್ವಾದ ಇದೆ. ಎಲ್ಲ ಆಶ್ರಮದ ಅಭಿಮಾನಿ, ಎಲ್ಲ ಭಕ್ತ ವೃಂದದ. ಜನಪದ ಸಂಸ್ಕೃತಿ ಎಂಬುದು ನಮ್ಮ ಹಿರಿಯರು ನೀಡಿದ್ದು, ಅದನ್ನು ಆಚರಣೆ ಹಾಗೂ ವಿಚಾರಣೆಯಲ್ಲಿ ತರುವ ಮೂಲಕ ಉಳಿಸಿ ಬೆಳೆಸಬೇಕಾಗಿದೆ ಎಂದು ಜಿಲ್ಲಾ ಪಂಚಾಯತ್ನ ಮುಖ್ಯ ಲೆಕ್ಕಾಧಿಕಾರಿಗಳಾಗಿರುವಂಥ ಶ್ರೀಕಾಂತ್ ವೈರಾಗೆ ಹೇಳಿದರು. ಕರ್ನಾಟಕ ಜಾನಪದ ಪರಿಷತ್ತು ತಾಲೂಕಾ ಹಾಗೂ ಜಿಲ್ಲಾ ಘಟಕ ಮತ್ತು ಓಂ ಸಿದ್ಧಿವಿನಾಯಕ ಪದವಿ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ನಗರದ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಬುಧವಾರ ಆಯೋಜಿಸಿರುವಂಥ ವಿಶ್ವ ಜಾನಪದ ದಿನಾಚರಣೆ ಉದ್ಘಾಟಿಸಿ ಮಾತನಾಡುತ್ತಾರೆ. ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ನಡೆಯಲಿರುವಂತಹ ರಾಷ್ಟ್ರಮಟ್ಟದ ಜನಪದ ಸಂಸ್ಕೃತಿ ಕಾರ್ಯಕ್ರಮಕ್ಕಾಗಿ ಜಿಲ್ಲಾ ಪಂಚಾಯತ್ ವತಿಯಿಂದ 50 ಲಕ್ಷ ಅನುದಾನಕ್ಕೆ ಮನವಿ ಮಾಡಿದ್ದಾರೆ. ಕಡಿಮೆ ಎಂದರೂ ಕೂಡ 25 ಲಕ್ಷವರೆಗೆ ಅನುದಾನವನ್ನು ಕಲ್ಪಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದು ವೈರಾಗಿ ಅವರು ಭರವಸೆಯನ್ನು ನೀಡಿದ ಅವರು, ಇಂತಹ ಜನಪದ ಸಂಸ್ಕೃತಿ ಉಳಿಸಲು ನಾವೆಲ್ಲರೂ ಕೂಡ ನಿಮ್ಮೊಂದಿಗೆ ಕೈ ಜೋಡಿಸುತ್ತೇವೆ ಎನ್ನುವಂಥ ಮಾತನ್ನು ಹೇಳಿದರು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಶಂಭುಲಿಂಗ್ ಕಾಮಣ್ಣ ಮಾತನಾಡಿ ಜನಪದ ಸಂಸ್ಕೃತಿ ಕುರಿತು ಉಪನ್ಯಾಸವನ್ನು ನೀಡುತ್ತಾರೆ. ನೀತಿ, ಸಂದೇಶ ಹಾಗೂ ಮಾನವ ಮೌಲ್ಯಗಳು ಜನಪದ ಸಾಹಿತ್ಯದಲ್ಲಿ ಅಡಗಿವೆ ಎಂದು ಹೇಳಿದರು. ಇಂದಿನ ಯಾಂತ್ರಿಕ ಯುಗದಲ್ಲಿ ಯುವ ಪೀಳಿಗೆಯಲ್ಲಿ ಸಂಸ್ಕೃತಿ ಇಲ್ಲದ ಕಾರಣ ಬೆಂಗಳೂರಿನಂಥ ನಗರದಲ್ಲಿ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ವಿಚ್ಛೇದನ ಪ್ರಕರಣಗಳು ನಡೀತಾ ಇವೆ. ಗಂಡ ಹೆಂಡತಿ ಎಂಬುದು ಆಟಿಕೆ ವಸ್ತುವಾಗಿದೆ ಎಂದು ಕಾಮಣ್ಣ ಅವರು ಕಳವಳ ವ್ಯಕ್ತಪಡಿಸಿದರು. ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ನವದೆಹಲಿಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಇದೇ ಸಂದರ್ಭದಲ್ಲಿ ಮಾತನಾಡಿದರು. ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಅಧ್ಯಕ್ಷತೆಯನ್ನು ವಹಿಸಿ ಬೀದರ್ನಲ್ಲಿ 3 ದಿನಗಳವರೆಗೆ ದೇಶದ ಪ್ರತಿ ರಾಜ್ಯದಿಂದ ವಿವಿಧ ಕಲಾ ತಂಡಗಳನ್ನು ಕರೆತರುವ ಮೂಲಕ ಜನಪದ ಸಂಸ್ಕೃತಿ ಕಾರ್ಯಕ್ರಮ ಆಯೋಜಿಸುವುದಲ್ಲದೆ ಕಾರ್ಯಕ್ರಮದ ಸ್ಮರಣ ಸಂಚಿಕೆ ಕೂಡ ಹೊರತರಲಾಗುವುದು. ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು. ಓಂ ಸಿದ್ಧಿವಿನಾಯಕ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಸಿದ್ದರಾಮ್ ಬಿಚ್ಕುಂದೆ ಭಾಗವಹಿಸಿ ಮಾತನಾಡಿದರು. ಜನಪದ ಪರಿಷತ್ತಿನ ಕಾರ್ಯದರ್ಶಿ ಡಾಕ್ಟರ್ ಸುನೀತಾ ಕೂಡ್ಲಿಕ್ಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇದೇ ವೇಳೆ ಪ್ರಧಾನ ಕಾರ್ಯದರ್ಶಿ ನಿಜಲಿಂಗಪ್ಪ ತಗಾರೆ, ಪ್ರೊಫೆಸರ್ ಸಂಜುಕುಮಾರ್ ತಾಂದಳೆ, ಎಸ್ಬಿ ಕುಚ್ಬಾಳ, ಮಲ್ಲಮ್ಮ ಸಂತಾಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾವು ಬರೀ ಫೈಲ್ ಅಭ್ಯಾಸ ಇದೆ, ಜನರ ಜೊತೆ ನಮಗೆ ಕಾಂಟ್ಯಾಕ್ಟ್ ಇರಲ್ಲ, ಮಾತಾಡ್ಲಿಕ್ಕೆ ಬರಲ್ಲ ಅಂದ್ರೆ ನೀವು ಚಿಂತೆ ಮಾಡಬೇಡ್ರಿ, ನೀವು ಸರಿಯಾಗಿ ಮಾತಾಡ್ತೀರಿ, ನೀವು ಬರಬೇಕಂತ ಹೇಳಿದ್ರು. ಜನಪದ ಈ ಕಾರ್ಯಕ್ರಮಕ್ಕೆ ನಮಗೆ ಕರೆದಿದ್ದೀರಿ, ನನಗೆ ತುಂಬಾ ಖುಷಿಯಾಗಿದೆ ಸರ್. ನಾನು ಒಂದು ಹೇಳ್ತೀನಿ, ನಮ್ಮ ಆಚರಣೆ, ನಮ್ಮ ವಿಚಾರಣೆ, ನಮ್ಮ ಸಂಸ್ಕೃತಿ, ನಮ್ಮ ಫೋಕ್ ಡ್ಯಾನ್ಸ್, ಮ್ಯೂಸಿಕ್ ಇದನ್ನೆಲ್ಲ ನಾವು ಉಳಿಸ್ಕೊಂಡು ಹೋಗ್ಬೇಕಂತ ಇವತ್ತು ನಮ್ಮ ಹಿರಿಯರು ತುಂಬಾ ಕಷ್ಟಪಟ್ಟು ಆಚರಣೆ ವಿಚಾರಣೆಗಳನ್ನು ಮಾಡಿದ್ದಾರೆ. ಅದನ್ನ ಉಳಿಸ್ಕೊಂಡು ಹೋಗ್ಬೇಕಾಗಿದೆ. ವೇದಿಕೆ ಮೇಲಿರೋ ಎಲ್ಲಾ ಗಣ್ಯರು ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ನಾನು ಈ ವೇದಿಕೆ ಮೂಲಕ ತಮ್ಮೆಲ್ಲರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮುಂದೆ ಗ್ರಾಮ ಪಂಚಾಯತ್ ಕಡೆಯಿಂದ ಸ್ವಲ್ಪ ಅನುದಾನ, ಅದನ್ನು ಬಿಟ್ಟು ನಾವು ವೈಯಕ್ತಿಕವಾಗಿ ಕೂಡ ನಮ್ಮ ಅಧಿಕಾರಿ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ನಾನು 2 ಜನರ ಜೊತೆ ಮಾತಾಡಿದೆ. ಸರ್, ನಾವೆಲ್ಲರೂ 1 ಲಕ್ಷ ಕೊಡೋಣ, ನಮ್ಗೆ 2 ಲಕ್ಷ ಸಂಬಳ ಇದೆ, 1 ತಿಂಗಳು 1 ಲಕ್ಷ ಕೊಟ್ಟರೆ ಏನ್ ಕಡಿಮೆ ಇಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ನಾವು ಏನೇ ಒಂದು ನಮ್ಮ ಜನಪದವನ್ನು ಉಳಿಸ್ಕೊಂಡೇ ಹೋಗ್ಬೇಕಂತ ಇದ್ರಿ, ಅದ್ರಲ್ಲಿ ನಾವು ಕೂಡ ಬಾಕಿ ನಿಮ್ ಜೊತೆ ಇದ್ದೀವಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜಾಸ್ತಿ ಮಾತುಗಳು ನಮಗೆ ಸ್ವಾಗತ. ಬಹಳ ಸೀರಿಯಸ್ ಆಗಿ, ಬಹಳ ಒತ್ತಡದಿಂದ ಅಥವಾ ಯಾರೋ ನಮ್ಮನ್ನು ಕರ್ಕೊಂಡು ಬಂದು ಇಲ್ಲಿ ಗೂಡು ಹಾಕಿದ್ದಾರೆ, ಅವರ ಕಾಲಾಚಾರಕ್ಕೆ ನಾವು ಕೂತಿದ್ದೀವಿ ಅನ್ನುವಂತ ದಯವಿಟ್ಟು ಕಲ್ಪನೆ ಕ್ರಮೆ ತಾವು ಬಿಡಬೇಕು ಅನ್ನುವಂತ ಮನವಿಯನ್ನು ಮಾಡ್ಕೊಳ್ತಾ, ತಮ್ಮಗಳೇ ತಮ್ಮ ಮೊಬೈಲ್ ನೋಡ್ಕೊಂಡ್ರು. ಈ ಮೊಬೈಲ್ ಏನಾಗಿದೆ, ಒಂದು ವೇಳೆ ಏನಾದ್ರು ಸೆಟಲೈಟ್ ಪ್ರಾಬ್ಲಮ್ ಆಗಿ ಮೊಬೈಲ್ ಬಂದಾದ್ರು ಅಂದ್ರೆ 70% ಜನ ಹೋಗ್ತಾ ಇದ್ದಾರೆ. ಹಾಗಾದ್ರೆ 30% ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಆತ್ಮೀಯರು, ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರೇ, ಇದೀಗ ತಾನೇ ನಿಮ್ ಜೊತೆ ನಾನು ಮಾತನ್ನು ಹಂಚಿಕೊಂಡಿರುವಂತಹ ರಾಜ್ಕುಮಾರ್ ಹೆಬ್ಬಾಳೆ ಅವರೇ,
ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ಪ್ರೊಫೆಸರ್ ಸಿದ್ಧಾಂತ ಬಿಚ್ಕುಂದೆ ಸರ್ ಅವರೇ, ಕಾರ್ಯಕ್ರಮವನ್ನ ಉದ್ಘಾಟಿಸಿ ನಿರ್ಗಮಿಸಿರುವಂತಹ ಶ್ರೀಕಾಂತ್ ವೈರಾಗಿ ಅವರೇ, ಆಮೇಲೆ ಕಾರ್ಯಕ್ರಮದ ವೇದಿಕೆ ಅಲಂಕರಿಸಿರುವಂತಹ ಸುನೀತಾ ಮೇಡಮ್ ಅವರೇ, ಸಂತಾಜಿ ಮೇಡಮ್ ಅವರೇ, ನಮ್ಮ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.